ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ 26 ಅಂಡ್ 27 2026 ಹಾಗೂ 27ನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿ ಅಧಿಕೃತವಾಗಿ ಬಿಡುಗಡೆಯಾಗಿದೆ. ಬಹಳಷ್ಟು ಡಿಲೇ ಆದರೂ ಸಹಿತ ಬಿಡುಗಡೆಯನ್ನು ಮಾಡಿದರೆ, ಹ್ಯೂಜ್ ಕ್ವಾಂಟಿಟಿಯಲ್ಲಿ ಬಿಡುಗಡೆ ಮಾಡಿದರೆ. ಮಿನಿಮಮ್ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು 150 ಪೇಜಸ್ ಇದು ಒಳಗೊಂಡಿದೆ. ಸರಿನಾ? ಟೋಟಲ್ ಆಗಿ ಒಂದು ವರ್ಷ ತುಂಬೆಲ್ಲ ಏನೇನ್ ಮಾಡಬೇಕು ಎನ್ನುವಂತದ್ದನ್ನ ಈ 150 ಪೇಜ್ಗಳಲ್ಲಿ ಇಲಾಖೆ ನಮಗೆ ನಿರ್ದೇಶನಗಳನ್ನು ನೀಡಿದೆ. ಅದರಲ್ಲಿ ಮುಖ್ಯವಾಗಿರುವಂತದ್ದು ಏನೇನಿದೆ, ಈ ವರ್ಷ ಏನು ಬದಲಾವಣೆಯನ್ನ ಮಾಡಿದ್ದಾರೆ, ಹಾಗೂ ತೃತೀಯ ಭಾಷೆಗೆ ಸಂಬಂಧಿಸಿದಂತೂ ಕೂಡ ಒಂದಿಷ್ಟು ಕ್ಲೂಸ್ ಗಳನ್ನ ಏನಾದರೂ ಕೊಟ್ಟಿದ್ದಾರಾ ಈ ಒಂದು ನಮ್ಮ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಎನ್ನುವಂಥದ್ದು ಸಂಪೂರ್ಣವಾಗಿ ನಾವು ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಣ. ಕೇವಲ ಹೈಲೈಟ್ಸ್ ಗಳನ್ನ ನೋಡ್ತಾ ಸಾಗೋಣ. ಹಾಗೂ ಎಫ್ ಎಗಳನ್ನ ಎಸ್ ಎಗಳನ್ನ ಯಾವ್ಯಾವ ಡೇಟಿಗೆ ತೆಗೆದುಕೊಳ್ಬೇಕು, ತದನಂತರ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಸಿಲೆಬಸ್ ನಮ್ದು ಎವ್ರಿ ಮಂತ್ ಕ್ಲಿಯರ್ ಆಗ್ಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಮಿಕ್ಕಿದೆಲ್ಲವನ್ನ ನೋಡ್ತಾ ಬಹಳಷ್ಟು ಇದೆ, ಆದ್ರೆ ಮೇನ್ ಪಾಯಿಂಟ್ಸ್ ಮಾತ್ರ 3 ಪಾಯಿಂಟ್ಸ್ ಗಳನ್ನ ಮಾತ್ರ ಕವರ್ ಮಾಡೋಣ. ಒಂದು, ನಮ್ಮ ಶಾಲಾ ಅವಧಿಗಳನ್ನ ನೋಡಿಕೊಳ್ಳೋಣ. ಎರಡನೇದಾಗಿ ಪಠ್ಯಕ್ರಮ ಹಂಚಿಕೆ ಯಾವ ತರ ಇರ್ತದೆ ಪ್ರತಿಯೊಂದು ತರಗತಿಗೆ ಎನ್ನುವಂಥದ್ದು ನೋಡೋಣ. ಜೊತೆಗೆ SA1, SA2 ಹಾಗೂ FA 1, 2, 3, 4 ಸರಿನಾ, ಅವುಗಳ ಡೇಟ್ ಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಯಾವಾಗೆಲ್ಲ ತೆಗೆದುಕೊಳ್ಬೇಕು ಎನ್ನುವಂಥದ್ದನ್ನ ಇಲಾಖೆ ಒಂದು ಸುತ್ತೋಲೆಯಲ್ಲಿ ತಿಳಿಸಿದೆ. ಸೊ ಆಲ್ಮೋಸ್ಟ್ 150 ಪೇಜಸ್ ಇದಾವೆ, 150 ಪೇಜಸ್ ಗಳಿದಾವೆ. 2026-27ನೇ ಸಾಲಿನ ಒಂದು ಅಧಿಕೃತವಾಗಿರುವಂತಹ ಮಾರ್ಗಸೂಚಿಯನ್ನ ಹೊರಡಿಸಿದ್ದಾರೆ. ಸೊ ಯಾವ ಡೇಟ್ಗೆ ಏನೇನ್ ಆಗ್ಬೇಕು ಎನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ತಾ ಸಾಗೋಣ. ಹಾಗೂ LBA ಈ ವರ್ಷ ಮಾಡ್ಬೇಕಾ ಮಾಡಬಾರ್ದಾ, ಜೊತೆಗೆ HPC ಎನ್ನುವಂಥದ್ದು ಏನು ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಎನ್ನುವಂಥದ್ದು ಅದನ್ನ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ನಾವು ನೋಡ್ತಾ ಸಾಕು. ಕೇವಲ ಒಂದಿಷ್ಟು ಹೈಲೈಟ್ಸ್ ಗಳನ್ನ ಅತಿ ಶಾರ್ಟ್ ವಿಡಿಯೋದಲ್ಲಿ ನಾವು ಅದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲನೇದಾಗಿ ನೋಡುವುದಾದ್ರೆ, ಶಾಲಾ ಮುಖ್ಯ ದಿನಾಂಕಗಳು, ಪ್ರಮುಖ ರಜಾ ದಿನಗಳು ಯಾವಾಗ ಪ್ರಾರಂಭ ಆಗ್ತದೆ, ಯಾವಾಗ ನಮಗೆ ಮಧ್ಯಂತರ ರಜೆಗಳಿದಾವೆ, ಯಾವಾಗ ನಮ್ಮ ಈ ಒಂದು ಶೈಕ್ಷಣಿಕ ವರ್ಷ ಕೊನೆಗೊಳ್ತದೆ ಎನ್ನುವಂಥದ್ದನ್ನ ಫಸ್ಟ್ ಆ ಡೇಟ್ಸ್ ಗಳನ್ನ ತೆಗೆದುಕೊಳ್ಳೋಣ. ಶಾಲಾ ಪ್ರಾರಂಭೋತ್ಸವ ಈಗಾಗಲೇ ಆಗಿದೆ. 29/5/2026 ಶಾಲಾ ಪ್ರಾರಂಭೋತ್ಸವ ಆಗಿದೆ. ಮಧ್ಯಂತರ ರಜೆ ಅಂದ್ರೆ ದಸರಾ ರಜೆ ಏನಿದೆ ಅದು ನೋಡಿ, ಹೋದ್ಸಲ ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿದ್ರು, ಹಲವಾರು ಕನ್ಫ್ಯೂಷನ್ ಸಹಿತ ಕೂಡ ಇತ್ತು. ಸೊ ದಸರಾ ರಜೆಯನ್ನ ಆಸ್ ಯೂಜುವಲ್ ಯಾವ ತರ ಇಡುತ್ತಿದ್ರು ಅದೇ ತರ ಮತ್ತೆ ಅದನ್ನ ಅದೇ ಲೆವೆಲ್ಗೆ ತಂದಿದ್ದಾರೆ. ಅಂದ್ರೆ 3 ಅಕ್ಟೋಬರ್ ಇಂದ ನಮ್ಮ ರಜೆಗಳು ಪ್ರಾರಂಭ ಆಗ್ತವೆ. 2 ಅಕ್ಟೋಬರ್ಗೆ ಗಾಂಧಿ ಜಯಂತಿಯನ್ನು ಮಾಡಿಕೊಂಡು ರಜೆಯನ್ನು ಘೋಷಿಸಲಾಗುತ್ತದೆ. 21/10/2026 ಅಂದ್ರೆ 21 ಅಕ್ಟೋಬರ್ ವರೆಗೂ ಕೂಡ ನಮಗೆ ಶಾಲೆ ರಜೆ ಇದೆ. ಸೊ ಯಾವಾಗ ಪ್ರಾರಂಭ ಆಗ್ತದೆ, ಮತ್ತೆ ರಿಓಪನಿಂಗ್ 22/10/2026, 22 ಅಕ್ಟೋಬರ್ 2026 ಮತ್ತೆ ಮಧ್ಯಂತರ ರಜೆ ಆದ್ಮೇಲೆ ನಮ್ಮ ಶಾಲೆ ಪ್ರಾರಂಭ ಆಗ್ತದೆ. ಎಸ್, ನೆಕ್ಸ್ಟ್ ಶಾಲಾ ಮುಕ್ತಾಯದ ದಿನಾಂಕ ಯಾವಾಗ ಆಗ್ತದೆ, 10/4 ಆಸ್ ಯೂಜುವಲ್ ನಮಗೆ ಗೊತ್ತಿರುವಂತೆ 10/4 ಆಮೇಲೆ ಬೇಸಿಗೆ ರಜೆಗಳು 14/4 ಪ್ರಾರಂಭ ಆಗ್ತವೆ. 14 ಏಪ್ರಿಲ್ಗೆ ಅಂಬೇಡ್ಕರ್ ಜಯಂತಿಗೆ ಮತ್ತೆ ಬರ್ಬೇಕಾಗಿರುವಂತದ್ದು. 28ರವರೆಗೆ ಕೂಡ 28/5/2027 ರಜೆ ಇರ್ತವೆ. ಮತ್ತೆ 29/5/2027 ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಮ್ದು ಸ್ಟಾರ್ಟ್ ಆಗುತ್ತೆ. ಇದಾಗಿತ್ತು ಒಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಗಳು. ಇನ್ನು ಸಿಲೆಬಸ್ ಅನ್ನು ಯಾವ ತರ ಮುಗಿಸ್ಕೊಳ್ಬೇಕು ಅನ್ನೋದು, ಪಾಠ ಹಂಚಿಕೆ ಯಾವ ತರಗತಿಗೆ ಯಾವೆಲ್ಲ ಮಾಡಿದ್ದಾರೆ ಎನ್ನುವಂಥದ್ದು, ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಸಿಲೆಬಸ್ ಅನ್ನು ನಾವು ಕಂಪ್ಲೀಟ್ ಮಾಡ್ಬೇಕು ಎನ್ನುವಂಥದ್ದನ್ನ ಇವಾಗ ನಾವು ನೋಡ್ಕೋಸೋಣ. ಶೇಕಡಾವಾರು ಹಾಗೂ ಮಾಹೆವಾರು ವಾರ್ಷಿಕ ಪಾಠ ಹಂಚಿಕೆ ಯಾವ ತರ ಮಾಡಿದ್ದಾರೆ, ಜೂನ್ ಅಲ್ಲಿ ಎಷ್ಟು ಮುಗಿಸ್ಬೇಕು, ಜುಲೈಲಿ ಎಷ್ಟು ಮುಗಿಸ್ಬೇಕು ಎನ್ನುವಂಥದ್ದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಗೆ ನೋಡುವುದಾದ್ರೆ, 1ನೇ ತರಗತಿಗೆ ಸಂಬಂಧಿಸಿದಂತೆ ಜೂನ್ 5% ಸಿಲೆಬಸ್ ಅನ್ನು ಮುಗಿಸಿರ್ಬೇಕು. ಜುಲೈಗೆ 15%, ಆಗಸ್ಟ್ಗೆ 15%, ಸೆಪ್ಟೆಂಬರ್ಗೆ 15%. ಒಟ್ಟು ನಮ್ಮ ಮಿಡ್ ಸಮ್ ಏನಾಗತ್ತೆ ಅವಾಗ 50% ನಮ್ಮ ಸಿಲೆಬಸ್ ಕಂಪ್ಲೀಟ್ ಇರಬೇಕು. ಅಕ್ಟೋಬರ್ ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥದ್ದಿಲ್ಲ. ನವೆಂಬರ್ ಅಲ್ಲಿ 10%, ಡಿಸೆಂಬರ್ 15%, ಜನವರಿ 15%, ಫೆಬ್ರವರಿ 10%. ಟೋಟಲ್ ಆಗಿ ಇಲ್ಲಿ 50. ಸರಿನಾ? ಈ 50 ಹಾಗೂ ಈ 50 ಸೇರಿ ಒಟ್ಟು 100% ನಮ್ದು ಸಿಲೆಬಸ್ ಕವರ್ ಆಗ್ತದೆ. ತಾವುಳಿ ನೋಡ್ತಾ ಸಾಕ್ಬಹುದು. 2ನೇ ತರಗತಿಗೆ ನಲಿಕಲಿ ತರಗತಿ ಯಾವ ತರ ಆಗ್ಬೇಕು, 2 ಮತ್ತು 3 ದ್ವಿಭಾಷೆಯಲ್ಲಿದೆ. ಅಲ್ಲಿ ಯಾವ ಟೈಪ್ ನಮ್ಮ ಸಿಲೆಬಸ್ ಇರ್ತದೆ ಅಂದ್ರೆ, ಜೂನ್ಗೆ 5% ಯಾಕಂದ್ರೆ 30 ದಿನಗಳವರೆಗೆ ನಮಗೆ ಏನಿರ್ತದೆ ಅಲ್ಲಿ ಸೇತುವಂತ ಕಾರ್ಯಕ್ರಮವನ್ನ ನಾವು ನೋಡ್ತೀವಿ. ಇಂಗ್ಲಿಷ್ ಮೀಡಿಯಂ ಇತ್ತು ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ಸ್ ಗಳನ್ನ ನೋಡ್ತೀವಿ. 15% ಅನ್ನ ಜುಲೈಲಿ ಕಂಪ್ಲೀಟ್ ಮಾಡಬೇಕು. ಆಗಸ್ಟ್ ಅಲ್ಲಿ 15% ಇದೆ, ಸೆಪ್ಟೆಂಬರ್ 15%. ಒಟ್ಟಿಗಾಗಿ ನಮ್ಮ ಅಕ್ಟೋಬರ್ 2ಕ್ಕಿಂತ ಮುಂಚೆ 50% ಕವರ್ ಆಗಿರ್ಬೇಕು. ಎಸ್, ಸರಿನಾ? ಸೆಪ್ಟೆಂಬರ್ ವರೆಗೆ ನಮ್ಮ 50% ಕವರ್ ಆಗ್ಬೇಕು. ನವೆಂಬರ್ ಅಲ್ಲಿ 10% ಇದೆ, ಡಿಸೆಂಬರ್
15%, ಜನವರಿ 15%, ಫೆಬ್ರವರಿ 15%, ಒಟ್ಟು 50 ಒಟ್ಟಿಗಾಗಿ 100 ನಾವು ಇನ್ನು 4 ಮತ್ತು 5ನೇ ದ್ವಿಭಾಷಾ ತರಗತಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಎಲ್ಲಿ ಚಾಲ್ತಿಯಲ್ಲಿದ್ದಾವೆ. ಜೂನ್ ಅಲ್ಲಿ 5, ಜುಲೈಲಿ 15. ಇಲ್ಲಿ ನೋಡ್ರಿ, ಆಗಸ್ಟ್ ಅಲ್ಲಿ 20% ಇದೆ, ಸೆಪ್ಟೆಂಬರ್ ಅಲ್ಲಿ 10% ಇದೆ. ಸೊ ಒಟ್ಟು 50% ಇಲ್ಲಿದೆ. ಅದೇ ತರ ತಾವು ಇಲ್ಲಿ ನೋಡ್ತಾ ಸಾಕ್ಬೋದು. ಇನ್ನು ಅಪ್ಪರ್ ಕ್ಲಾಸ್ಗೆ ಬಂದಾಗ 6ರಿಂದ 8ನೇ ತರಗತಿ ನೋಡೋದಾದ್ರೆ ಜೂನ್ಗೆ 10% ಸಿಲೆಬಸ್ ಅನ್ನ ಕವರ್ ಮಾಡ್ರಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ, ಒಂದಿಷ್ಟು ಪ್ರೆಷರ್ ಎಲ್ಲೋ ಒಂದ್ ಕಡೆ ಟೀಚರ್ಸ್ ಗಳ ಮೇಲೆ ಹೆಚ್ಚಿಗೆ ಆಗ್ತದೆ. ಸಿಲೆಬಸ್ ನ ಮುಗಿಸಬೇಕು. ತದನಂತರ ನಾವು ಸೆಪ್ಟೆಂಬರ್ ಅಲ್ಲಿ ಏನು FA2 ಮಾಡಿ ಮುಂದೆ ಹೇಳ್ತಾ ಹೋಗ್ತೀನಿ. ಆ ಡೇಟ್ಸ್ ಕೂಡ ಚೇಂಜ್ ಮಾಡಿದ್ದಾರೆ. ಜುಲೈನಲ್ಲಿ 15%, ಆಗಸ್ಟ್ ಅಲ್ಲಿ 15%, ಸೆಪ್ಟೆಂಬರ್ ಅಲ್ಲಿ 10%, ಒಟ್ಟಿಗಾಗಿ 50%. ಸೆಪ್ಟೆಂಬರ್ 2ರವರೆಗೆ ನಮ್ದು ಖಾಲಿಯಾಗಿರ್ಬೇಕು. ನಂತರ ಅಕ್ಟೋಬರ್ ಅಲ್ಲಿ ಕೂಡ ಅಕ್ಟೋಬರ್ 2ರವರೆಗೆ, ತದನಂತರ ಅಕ್ಟೋಬರ್ 22ರಿಂದ ಮತ್ತೆ ಶಾಲೆಗಳು ಏನು ಪ್ರಾರಂಭ ಆಗ್ತವೆ ಅಲ್ಲಿ 5%ದಷ್ಟು ಸಿಲೆಬಸ್ ಕಂಪ್ಲೀಟ್ ಆಗಿರ್ಬೇಕು. ನವೆಂಬರ್, ಡಿಸೆಂಬರ್, ಜನವರಿ ಹಾಗೂ ಫೆಬ್ರವರಿ ಒಟ್ಟು ಇಲ್ಲಿ 50 ಕವರ್ ಆಗುತ್ತೆ. ಟೋಟಲ್ ಆಗಿ 100%ದಷ್ಟು ಸಿಲೆಬಸ್ ಕವರ್ ಆಗುತ್ತೆ. ಇನ್ನು 9 ಹಾಗೂ 10ನೇ ತರಗತಿಗೆ ಡಿಸೆಂಬರ್ಗೆ ನಾವು ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡ್ಬೇಕಾಗಿರುವಂತದ್ದು. ಇಲ್ಲಿ ದೊಡ್ಡ ತರಗತಿಗಳಿದ್ದಾವೆ, ಸ್ವಲ್ಪ ಪ್ರೆಷರ್ ಇಲ್ಲಿನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಜೂನ್ಗೆ 10% ಇದೆ, ಜುಲೈಗೆ 15%. ಇದೆಲ್ಲ 9ನೇ ತರಗತಿಗೆ. ಹಾಗೂ 15% ಅನ್ನ ಆಗಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಹಾಗೂ 10% ಅನ್ನ 9th ಆಗಿರ್ಬೋದು, 10th ಆಗಿರ್ಬೋದು. ಸೆಪ್ಟೆಂಬರ್ ಎಂಡಿಗೆ ಏನಾಗ್ಬೇಕು ಅಂದ್ರೆ ನಮ್ಮ ಸಿಲೆಬಸ್ 50% ಏನಾಗಿರ್ಬೇಕು, 9th ಹಾಗೂ 10th ಗೆ ಕಂಪ್ಲೀಟ್ ಆಗಿರ್ಬೇಕು. ಇನ್ನು ಅಕ್ಟೋಬರ್ಗೆ 5%, 9th 5% ಹಾಗೂ 10th ಕೂಡ 5% ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಹೆಚ್ಚಿಗೆ ಆಗ್ತಾ ಇದೆ. ನವೆಂಬರ್ ಹಾಗೂ ಡಿಸೆಂಬರ್ 20% ನಮಗೆ ಏನ್ ಮಾಡ್ಬೇಕಾಗಿದೆ, ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡ್ಬೇಕಾಗಿದೆ. ಸೊ ಇಲ್ಲಿ ಸ್ವಲ್ಪ ಹೆವಿ ಆಗ್ತದೆ. ಮೇ ಬಿ ಲ್ಯಾಂಗ್ವೇಜ್ ಅವರು ಹೇಗಾದ್ರೂ ಕವರ್ ಮಾಡ್ಕೊಳ್ಬಹುದು, ಆದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಹಾಗೂ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಅವರಿಗೆ ಒಂದಿಷ್ಟು ಬಹಳಷ್ಟು ಪ್ರೆಷರ್ ಇರ್ತದೆ. ಇಲಾಖೆ ಇದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡ್ಬೇಕಾಗಿರುವಂತದ್ದು. ಇಷ್ಟು ಬೇಗನೆ ನಾವು ಸಿಲೆಬಸ್ ಅನ್ನ ಹಾಗೂ ಜನವರಿ ಕೇವಲ 5%ದಷ್ಟು ಸಿಲೆಬಸ್ ಮುಗಿಸಬೇಕಾಗಿದೆ. ಫೆಬ್ರವರಿ ಹಾಗೂ ಮಾರ್ಚ್ ರಿವಿಷನ್ ಪೀರಿಯಡ್ ಇರ್ತದೆ. ಹೀಗೆ ಟೋಟಲ್ ಆಗಿ 50%ದಷ್ಟು ಹಾಗೂ 100%ದಷ್ಟು ನಮ್ಮ ಸಿಲೆಬಸ್ ಇಲ್ಲಿ ಕವರ್ ಆಗುತ್ತೆ. ಸೈಡ್ ಇದು ತರಗತಿವಾರು ಹಾಗೂ ಮಾಹಿವಾರು ವಾರ್ಷಿಕ ಪಾಠ ಹಂಚಿಕೆ. ಸರಿನಾ? ಪರ್ಸೆಂಟೇಜ್ ಪ್ರಕಾರ ನಾವು ನೋಡ್ಕೊಂಡಿದ್ವಿ. ಇವಾಗ ನಾವು ಬರೋದಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಗಳನ್ನ, FA, SA ಗಳನ್ನ ಯಾವಾಗ ತೆಗೆದುಕೊಳ್ಬೇಕು ಎನ್ನುವಂಥದ್ದು. ಸರಿನಾ? ಸೊ ಇಲ್ಲಿ ನೋಡೋದಾದ್ರೆ FA1 ರೂಪನಾತ್ಮಕ ಮೌಲ್ಯಮಾಪನ 1 ನೋಡೋದಾದ್ರೆ 28 ಜುಲೈಯಿಂದ 30 ಜುಲೈವರೆಗೆ, ಅಂದ್ರೆ 3 ದಿನ, 3 ಡೇಸ್ ಕೊಟ್ಟಿದ್ದಾರೆ. 3 ಡೇಸ್, 3 ದಿನಗಳಲ್ಲಿ ಜುಲೈ ಎಂಡ್ ಅಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗಿರೋ ಸಿಲೆಬಸ್ ಬಂದ್ಬಿಡೋದಾದ್ರೆ ಜೂನ್ ಹಾಗೂ ಜುಲೈಗೆ ಏನು ಪಠ್ಯಕ್ರಮ ನಿಗದಿಪಡಿಸಲಾಗಿದೆ, ಈಗಾಗಲೇ ನಾನು ಏನ್ ಹೇಳಿದೀನಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುವಂತದ್ದು ಇದೆ. FA2 ಯಾವತ್ತಿಗೂ ಕೂಡ ನಮ್ಮದು ಯಾವಾಗ ಇರ್ತಿತ್ತು, ಸೆಪ್ಟೆಂಬರ್ ಅಲ್ಲಿ ಇರ್ತಿತ್ತು. ಆದ್ರೆ ಏನೋ ಗೊತ್ತಿಲ್ಲ, ಬಹಳಷ್ಟು ಸ್ಪೀಡ್ ಆಗಿ ಮುಗಿಸ್ತಾ ಇದ್ದಾರೆ. ಎಲ್ಲಿ ತಗೊಳ್ಬೇಕು, ಇಲ್ಲೇ ನೋಡಿ, ಕಂಟಿನ್ಯೂ ಆಗಿ ಅದೇ ತಿಂಗಳು ನೆಕ್ಸ್ಟ್ ಮಂತ್ನೇ ಬಂದ್ಬಿಟ್ಟಿದೆ. ಅಷ್ಟೊಳಗೆ ನಾವೆಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಿಕೊಂಡು ಆಕ್ಟಿವಿಟೀಸ್ ಗಳನ್ನ, LBA ಟೆಸ್ಟ್ ಗಳನ್ನ ಮಾಡ್ಬೇಕಾಗಿರುವಂತದ್ದು. ಸೊ ಇದನ್ನ ಒಂದ್ಸಲ ಇಲಾಖೆ ಇನ್ನೊಂದ್ಸಲ ನೋಡ್ಬೇಕಾಗಿರುವಂತದ್ದು. 27 ಆಗಸ್ಟ್ ಇಂದ 31 ಆಗಸ್ಟ್. ಸರಿನಾ? ಇಷ್ಟೊಳಗಾಗಿ FA1 ಜುಲೈಯಲ್ಲಿ ಆಗುತ್ತೆ. ಸೆಪ್ಟೆಂಬರ್ ಅಲ್ಲಿನೇ ಮತ್ತೆ ಏನ್ ಮಾಡಿದ್ದಾರೆ, FA2 ಎಕ್ಸಾಮ್ ಅನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು. ಸೊ ಇಲ್ಲಿವರೆಗೆ ಆಗಸ್ಟ್ ಮಾಹಿವರೆಗೆ ಎಷ್ಟು ಸಿಲೆಬಸ್ ಕಂಪ್ಲೀಟ್ ಆಗ್ಬೇಕಿತ್ತು ಅಷ್ಟು ಕಂಪ್ಲೀಟ್ ಮಾಡಬೇಕಾಗಿರುವಂತದ್ದು. SA1 ಅನ್ನ ನೋಡುವುದಾದ್ರೆ SA1 ಯಾವಾಗಿದೆ, ಸೆಪ್ಟೆಂಬರ್ ಅಲ್ಲಿ ಕವರ್ ಮಾಡಿದ್ದಾರೆ. ಸರಿನಾ? ಸೆಪ್ಟೆಂಬರ್ ಅಲ್ಲಿ 23rd ಆಫ್ ಸೆಪ್ಟೆಂಬರ್ ಹಿಡ್ಕೊಂಡು 30ವರೆಗೆ, ಅಂದ್ರೆ ಸರಿಸುಮಾರಾಗಿ 7 to 8 ಡೇಸ್ ಗಳು ನಮಗೆ ಸಿಗ್ತವೆ. ಅಲ್ಲಿ ಫಸ್ಟ್ ಸೆಮಿಸ್ಟರ್ ಎಷ್ಟು ಸಿಲೆಬಸ್ ಇದೆ, ಫ್ರಮ್ 1 to 7 ಸೆಮ್ ವೈಸ್ ಇರ್ತದೆ. 8th, 9th, 10th ಇಯರ್ಲಿ ಇರ್ತದೆ. ಆದ್ರೆ 50% ಸಿಲೆಬಸ್ ಅನ್ನ ಇಲ್ಲಿ ನಾವು ಸೆಪ್ಟೆಂಬರ್ ಅಲ್ಲಿ ಮುಗಿಸಬೇಕಾಗಿರುವಂತದ್ದು. FA3 ಪರೀಕ್ಷೆಗಳನ್ನ ನೋಡೋದಾದ್ರೆ FA3 ಯಾವಾಗಿದೆ, ಡಿಸೆಂಬರ್ ಅಲ್ಲೇನೆ ತೆಗೆದುಕೊಳ್ಬೇಕಾಗಿರುವಂತದ್ದು. 17 ಡಿಸೆಂಬರ್ ಹಿಡ್ಕೊಂಡು 19th ಡಿಸೆಂಬರ್ ವರೆಗೂ ಕೂಡ ನಾವು ನಡೆಸಬೇಕಾಗಿರುವಂತದ್ದು. ಅಕ್ಟೋಬರ್ ಅಂಡ್ ನವೆಂಬರ್ ವರೆಗೂ ಕೂಡ ನಾವು ಇಲ್ಲಿ ಸಿಲೆಬಸ್ ಅನ್ನ ಮುಗಿಸಬೇಕಾಗಿರುವಂತದ್ದು ಇದೆ. ಅದೇ ತರಹ FA4 9th and 10th ಗೆ FA3 ಹಾಗೂ FA4 ಗಳು ಡಿಸೆಂಬರ್ 8ರವರೆಗೆ ನಾವು, ಯಾಕಂದ್ರೆ ಸಿಲೆಬಸ್ ಯಾವಾಗ ಮುಗಿಸ್ತಾ ಇದೀವಿ, ಡಿಸೆಂಬರ್ ವರೆಗೆ ಮುಗಿಸ್ತಾ ಇದೀವಿ. ಯಾವಾಗ ಡಿಸೆಂಬರ್ 8ವರೆಗೆ ನಮ್ಮ ಸಿಲೆಬಸ್ ಮುಗಿಸಬೇಕು. ಹಾಗಾಗಿ 10th ಗೆ, ಸ್ಪೆಷಲಿ 10th ಗೆ FA3 ಹಾಗೂ FA4
ಇದು ಡಿಸೆಂಬರ್ 8 ಕಂಪ್ಲೀಟ್ ಆಗಿರ್ಬೇಕು. ಇನ್ ಮಿಕ್ ಉಳಿದಿದ್ದು ಆಲ್ ಕ್ಲಾಸ್ಗೆ ಫೆಬ್ರವರಿಗೂ ಕೂಡ ಇದೆ. FA4 ರೂಪನಾತ್ಮಕವನ್ನು ನೋಡೋದಾದ್ರೆ ಫೆಬ್ರವರಿಯಲ್ಲಿ 8th ಫೆಬ್ರವರಿ ಇಟ್ಕೊಂಡು 10th ಫೆಬ್ರವರಿವರೆಗೂ ಕೂಡ ಡಿಸೆಂಬರ್ ಹಾಗೂ ಜನವರಿ ಮಾಹಿ ಎಲ್ಲ ನಿಗದಿತ ಪಠ್ಯಕ್ರಮ ಪೂರ್ಣಗೊಳಿಸಬೇಕಾಗಿರುವಂತದ್ದು. SA2 ಅನ್ನ ನೋಡೋದಾದ್ರೆ SA2 ಆಲ್ ಕ್ಲಾಸ್ಗೆ ಮಾರ್ಚ್ ಅಲ್ಲಿನೇ ಪ್ರಾರಂಭ ಆಗ್ತವೆ. SA2 ಪರೀಕ್ಷೆಗಳು, ವಾರ್ಷಿಕ ಪರೀಕ್ಷೆಗಳು 10ನೇ ತರಗತಿಯನ್ನು ಹೊರತುಪಡಿಸಿ ನೋಡಿದರೆ 15th ಮಾರ್ಚ್ ಹಿಡಿದುಕೊಂಡು 20th ಮಾರ್ಚ್ ವರೆಗೂ ಕೂಡ ದ್ವಿತೀಯ ಸೆಮಿಸ್ಟರ್ ಹಾಗೂ ವಾರ್ಷಿಕ ಪರೀಕ್ಷೆಗಳು ನಿಗದಿತ ಆಗ್ತವೆ. 1 to 7 ಸೆಮಿಸ್ಟರ್ ಇರ್ತವೆ. 8th ಹಾಗೂ 9th ವಾರ್ಷಿಕ ಪರೀಕ್ಷೆಗಳು ನಡೀತವೆ. ಸೊ ಅದು ಮಾರ್ಚ್ ಅಲ್ಲಿ ನಡೀತವೆ. ಹಾಗಿತ್ತಂದ್ರೆ ಮೇ ಬಿ SSLC ವಾರ್ಷಿಕ ಪರೀಕ್ಷೆಗಳು ಈ ವರ್ಷ ಇದರ ಮುಂದೆ ಸ್ಟಾರ್ಟ್ ಆಗ್ತವೆ. 15th ಮಾರ್ಚ್ 18th ಮಾರ್ಚ್ ಮುಂದ್ಗಡೆ ಪ್ರಾರಂಭ ಆಗಬಹುದು. ಸರಿನಾ? 18th ಮಾರ್ಚ್ ವರೆಗಿನಿಂದ 18th ವರೆಗೆ ಮೇ ಬಿ 20 ಆಗ್ಬಹುದು ಆರ್ 21, 22 ಆಗ್ಬಹುದು. ಯಾಕಂದ್ರೆ 20ರವರೆಗೂ ಕೂಡ ನಮ್ಮ ವಾರ್ಷಿಕ ಪರೀಕ್ಷೆ ನಡೆಸ್ರಿ ಅನ್ನುವಂಥದ್ದು ಅಪ್ ಟು 9th ಕ್ಲಾಸ್ ವರೆಗೂ ಕೂಡ ಹೇಳಲಾಗಿದೆ. ಹಾಗಾಗಿ ಅದರ ಮೇಲೆ ನಾವು ಇಲ್ಲಿ ಡಿಸೈಡ್ ಅನ್ನ ಮಾಡಬಹುದು. ಸರಿನಾ? ಇದು ಇಷ್ಟಾಗಿತ್ತು ನಮ್ಮ FA ಹಾಗೂ SA ಪರೀಕ್ಷೆಗಳ ಬಗ್ಗೆ. ಬೇಕಿದ್ರೆ ತಾವುಗಳು ಇದನ್ನ ಒಂದ್ಸಲ ಸ್ಕ್ರೀನ್ ಶಾಟ್ ಕೂಡ ತೆಗೆದುಕೊಳ್ಳಬಹುದು. ಯಾವಾಗ ಯಾವ ತಿಂಗಳಲ್ಲಿ ನಾವು SA ಹಾಗೂ FA ಗಳನ್ನ ಮಾಡ್ಬೇಕಾಗಿರುವಂತದ್ದು. ಇದೆಲ್ಲ ಕಂಪ್ಲೀಟ್ PDF ಅನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ. ಅಲ್ಲಿ ತಗೊಳ್ಳೋದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಬಹಳಷ್ಟು 150 ಪೇಜಸ್ ಇದೆ. ಮೇನ್ ನಾನು ಎಕ್ಸಾಮ್ ಡೇಟ್ಸ್ ಗಳನ್ನ ಮಾತ್ರ ನಿಮ್ಗೆ ಹೇಳ್ತಾ ಹೋದೆ. ಸೆಟ್ ಇದೆಲ್ಲ ಏನೇನ್ ಮಾಡ್ಬೇಕು ಅನ್ನೋ ತರಗತಿ ವಾರನೂ ಕೂಡ ಇದೆ. ಜೂನ್ಗೆ ಏನ್ ಮಾಡ್ಬೇಕು, ಜುಲೈಗೆ ಏನ್ ಮಾಡ್ಬೇಕು, ಬಹಳಷ್ಟು ಆಗತ್ತೆ ಅದು. ಇನ್ನು ಮೇನ್ಲಿ ಬಂದ್ಬಿಟ್ಟು ನಾವು LBA ಎಕ್ಸಾಮ್ ಗಳನ್ನ ಮಾಡ್ಬೇಕಾ ಎನ್ನುವಂಥದ್ದು. ಈ ವರ್ಷನೂ ಕೂಡ LBA 20 ಮಾರ್ಕ್ಸ್ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು. ಇದು ಯಾವಾಗ 6 to 10th ವರೆಗೂ ಕೂಡ 6 to 10th ಕ್ಲಾಸ್ಗೆ 20 ಮಾರ್ಕ್ಸ್ ಇದೆ. ಹಾಗೂ 1 to 5th 15 ಮಾರ್ಕ್ಸ್ 15 ಮಾರ್ಕ್ಸ್ LBA ಟೆಸ್ಟ್ ಅನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು. ಸೊ ಇದನ್ನ ನಾವು ಎಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲಿ ಸ್ಯಾಡ್ಸ್ ಅಲ್ಲಿ, ನಮ್ದೇನ್ ಸ್ಯಾಡ್ಸ್ ಅಲ್ಲಿ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಇವತ್ತಿನ ದಿನಾಂಕ ನಾವು ನೋಡಿದರೆ 10ನೇ ತಾರೀಕಿದೆ, 10th ಜುಲೈ ಇದೆ. ಸೊ LBA ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ. ಮೇ ಬಿ ಮಂಡೇ ಇಂದ ಅದನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಮಂಡೇ ಆರ್ ಟ್ಯೂಸ್ಡೇ ವರೆಗೂ ಕೂಡ ಮತ್ತೆ ಅದು ಪ್ರಾರಂಭ ಆಗುತ್ತೆ. ಅಲ್ಲಿ ಲೆಸನ್ ಪ್ಲಾನ್ ಅಲ್ಲಿ ಎಂಟ್ರಿ ಮಾಡಬೇಕು, ಎಕ್ಸಾಮ್ ನಡೆಸಬೇಕು. ಆ ಮಾರ್ಕ್ಸ್ ಗಳನ್ನ ಇಲ್ಲಿ ತಾವು ನಮೂದಿಸಬೇಕಾಗಿರುವಂತದ್ದು. ಸರಿನಾ? ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈ ಚಟುವಟಿಕೆಗಳನ್ನ ಈ ಚಟುವಟಿಕೆಗಳನ್ನ FA 1, 2, 3, 4 ಇದೆ. FA 1, 2, 3 and 4 ಈ ಚಟುವಟಿಕೆಗಳನ್ನು ಕೂಡ ಮಾಡಲೇಬೇಕಾಗಿರುವಂತದ್ದು. ಟೋಟಲ್ ಆಗಿ 9th and 10th ಗೆ ಬಂದ್ರೆ 8 ಆಕ್ಟಿವಿಟೀಸ್ ಗಳನ್ನ ಮಾಡಿಸಬೇಕಾಗಿರುವಂತ. FA 1, 2, 3, 4 ಆಕ್ಟಿವಿಟೀಸ್ ಗಳನ್ನ ಆಲ್ ಕ್ಲಾಸಸ್ ಮಾಡಬೇಕಾಗಿರುವಂತದ್ದು. ಬೇರೆ ಬೇರೆ ಇರಬಹುದು ಆಕ್ಟಿವಿಟೀಸ್ ಗಳು. ಹಾಗೂ SA ಎಕ್ಸಾಮ್ ಗಳನ್ನು ಕೂಡ ಮಾಡಲೇಬೇಕಾಗಿರುವಂತದ್ದು. LBA ಮಾಡಬೇಕು, ಜೊತೆಗೆ FA ಆಕ್ಟಿವಿಟೀಸ್ ಹಾಗೂ SA ಪರೀಕ್ಷೆಗಳನ್ನು ಕೂಡ ನಡೆಸಬೇಕಾಗಿರುವಂತದ್ದು. ಸೊ ಈ ವರ್ಷ ಏನ್ ಬದಲಾವಣೆ ಇದೆ ಎನ್ನುವಂಥದ್ದಾದ್ರೆ ನಾನು ಹೇಳ್ತಾ ಹೋಗ್ತೀನಿ. ಈ ವರ್ಷ HPC ಆಲ್ರೆಡಿ ಇದರ ಮೇಲೆ ನಾನು ವಿಡಿಯೋನ ಮಾಡಿದ್ದೀನಿ. HPC ಅಂದ್ರೆ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್. ಈ ವರ್ಷ ಏನ್ ಮಾಡ್ಬೇಕಾಗಿದೆ, FA ರಿಸಲ್ಟ್ಸ್ ಗಳೇನಿದಾವೆ, FA 1 ರಿಸಲ್ಟ್ಸ್ ಏನಿದಾವೆ ಅದನ್ನ ಸ್ಯಾಡ್ಸ್ ಅಲ್ಲಿ ನಮೂದು ಮಾಡಬೇಕು, SATS ಅಲ್ಲಿ. ಜೊತೆಗೆ HPC ಅಲ್ಲಿ ಮತ್ತೆ ಏನ್ ಮಾಡ್ಬೇಕು, HPC ಅಲ್ಲಿನೂ ಕೂಡ. ಯಾಕಂದ್ರೆ ಮೇ ಬಿ 14ರಿಂದ 16, 18 ಪೇಜ್ ವರೆಗೂ ಕೂಡ ಸಮಗ್ರ ಪ್ರಗತಿ ಪತ್ರ ಇದೆ. ಸರಿನಾ? ಸಮಗ್ರ ಮೌಲ್ಯಮಾಪನ ಮಾಡಿ ಸಮಗ್ರ ಪ್ರಗತಿ ಪತ್ರವನ್ನ ಮಾಡಬೇಕಾಗಿರುವಂತ ಆ ಒಂದು ಚಟುವಟಿಕೆಗಳನ್ನು ಕೂಡ ವಿದ್ಯಾರ್ಥಿ ಏನೆಲ್ಲ ಸಾಧಿಸಿದಾನೆ ಅನ್ನೋದನ್ನು ಕೂಡ ನಾವು HPC ಅಲ್ಲಿ ಮೆನ್ಷನ್ ಮಾಡಬೇಕಾಗಿರೋದ್ರಿಂದ FA 1 ಆಗಿರಬಹುದು, FA 2 ಆಗಿರಬಹುದು, FA 3 ಆಗಿರಬಹುದು, ಹಾಗೂ FA 4 ಆಗಿರಬಹುದು, ಹಾಗೂ SA 1 ಹಾಗೂ SA 2 ಇದೆಲ್ಲನೂ ಕೂಡ ಎಲ್ಲಿ ಮೆನ್ಷನ್ ಮಾಡಬೇಕು, ಒಂದು ಸ್ಯಾಟ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ಮತ್ತೆ HPC ಅಲ್ಲಿನೂ ಕೂಡ ಇದನ್ನ ನಾವು ಬರೀಬೇಕಾಗಿರುವಂತ. ಪ್ರತಿಯೊಂದು ವಿದ್ಯಾರ್ಥಿದು ಈ ವರ್ಷ ಸಮಗ್ರ ಪ್ರಗತಿ ಪತ್ರ HPC ಹಾಲಿಸ್ಟಿಕ್ ಪ್ರೋಗ್ರೆಸಿವ್ ಕಾರ್ಡ್ ಅಂತ ಕರಿತೀವಿ. ಇದರ ಬಗ್ಗೆ ವಿಡಿಯೋನು ಕೂಡ ಇದೆ, ಬಹಳಷ್ಟು ಜೂನ್ ಅಲ್ಲಿ ಮೇ ಬಿ ಮಾಡಿದ್ದೀನಿ. ಅಲ್ಲಿ ಹೋಗಿ ತಗೊಳ್ಳೋದನ್ನ ಚೆಕ್ಔಟ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ ಹಾಗಾಗಿ ಇದೆಲ್ಲ ಮಾರ್ಕ್ಸ್ ಗಳು ಹಾಗೂ ಜೊತೆಗೆ ಇನ್ನಿತರ HPC ಬಹಳಷ್ಟು ಸಮಗ್ರವಾಗಿರುವಂತದ್ದು. ಅದನ್ನ ಒಂದ್ಸಲ ನೋಡ್ಕೊಳ್ಳಿ, ವೆಬ್ಸೈಟ್ ಅಲ್ಲಿ ಕೂಡ ಲಭ್ಯ ಇದೆ. ಸೊ ಹಾಗೆ ಇಷ್ಟೆಲ್ಲ ವರ್ಕ್ ಅನ್ನ ಮಾಡ್ಬೇಕಾಗಿರುವಂತದ್ದು ಇದೆ. ಇನ್ನು ನೆಕ್ಸ್ಟ್ ನಾವು ಬಂದ್ಬಿಟ್ಟು ಥರ್ಡ್ ಲ್ಯಾಂಗ್ವೇಜ್ ಗೆ ಸಂಬಂಧಿಸಿದಂತೆ ಥರ್ಡ್ ಲ್ಯಾಂಗ್ವೇಜ್. ಇನ್ನು ಥರ್ಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಇರ್ತಾವ ಅಥವಾ ಗ್ರೇಡ್ ಇರ್ತಾವ ಎನ್ನುವಂಥದ್ದು. ಮಾರ್ಕ್ಸ್, ಗ್ರೇಡ್ ಆರ್ ಮಾರ್ಕ್ಸ್ ಎನ್ನುವಂಥದ್ದು. ಸೊ ಇದು ಬಹಳಷ್ಟು ಟ್ವಿಸ್ಟ್ ಇದೆ. ಇದನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಮಗೆ ಇಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಪ್ರತಿ ವರ್ಷ ಏನ್ ನೀಡ್ತಾ ಇದ್ರು ಅಂದ್ರೆ ಎಲ್ಲ ವಿಷಯಗಳನ್ನ ಸೇರಿಸಿ
50ಕ್ಕೆ ತೆಗೆದುಕೊಳ್ರಿ, 40ಕ್ಕೆ ತೆಗೆದುಕೊಳ್ರಿ ಹಾಗೂ 100ಕ್ಕೆ ತೆಗೆದುಕೊಳ್ರಿ ಎನ್ನುವಂತ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ರು. ಆದ್ರೆ ಈ ವರ್ಷ ಅಂತದ್ದೇನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಪ್ರತಿ ವರ್ಷ ಎಫ್ ಎನು ಕೂಡ 20 ಅಂಕಕ್ಕೆ ತೆಗೆದುಕೊಳ್ರಿ, ಎಸ್ ಎ ಯಾವ ವಿಷಯಗಳನ್ನ ಎಸ್ ತೆಗೆದುಕೊಳ್ಬೇಕು, ಭಾಷಾ ವಿಷಯಗಳು, ಹಾಗೂ ಅದನ್ನ ಕ್ರೋಢೀಕೃತ ಮಾಡಿ ಎಷ್ಟಕ್ಕೆ ಇರಬೇಕು ಎನ್ನುವಂಥದನ್ನ ಮೇ ಬಿ 600ಗೆ ನಾವು 8th ವರೆಗೆ ಇಡ್ತಾ ಇದ್ವಿ, ಹಾಗೂ 625ಗೆ 9th ವರೆಗೂ ಕೂಡ ಇಡ್ತಾ ಇದ್ವಿ. ಆದ್ರೆ ಇಂಥದ್ದು ಯಾವುದೇ ತರನಾಗಿರ್ತಕ್ಕಂಥ ಮಾಹಿತಿ ನಮ್ಮ ಮಾರ್ಗದರ್ಶಿ, ಶೈಕ್ಷಣಿಕ ಮಾರ್ಗದರ್ಶಿ ಎಲ್ಲಿ ಇಲ್ಲ. ಹಾಗಿತ್ತಂದ್ರೆ ಮೇ ಬಿ ಇಲಾಖೆ ಏನೋ ಒಂದು ವಿಚಾರ ಮಾಡ್ತಾ ಇದೆ ಗ್ರೇಡ್ ಬಗ್ಗೆನೋ ಅಥವಾ ಮಾರ್ಕ್ಸ್ ಗಳನ್ನ ಇಳಿಸೋದಕ್ಕೆ, ಸರಿನಾ? ಅದು ಇನ್ನೂ ಡೌಟ್ ಕ್ಲಿಯರ್ ಆಗಿಲ್ಲ. ಆದ್ರೆ ಒಂದಂತೂ ಡೌಟ್ ಅಲ್ಲಿ ಇಟ್ಟಿದ್ದಾರೆ, ಪ್ರತಿ ವರ್ಷ ನಮಗೆ ಈ ಮಾರ್ಕ್ಸ್ ಗಳನ್ನ ಡೈರೆಕ್ಟ್ ಆಗಿ ವಾರ್ಷಿಕ ಪರೀಕ್ಷೆ ಇಷ್ಟು ಕೌಂಟ್ ಮಾಡ್ಬೇಕಂತ ಕೊಡ್ತಾ ಇದ್ರು. ಸೊ ಈ ವರ್ಷ ಅಂತದ್ದೇನು ಎಲ್ಲಿಯೂ ಉಲ್ಲೇಖ 150 ಪೇಜ್ಗಳಲ್ಲಿ ಎಲ್ಲಿಯೂ ಅದನ್ನ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ನಾವು ಥರ್ಡ್ ಲ್ಯಾಂಗ್ವೇಜ್ ಅವರು ಸ್ವಲ್ಪ ವಿಚಾರ ಮಾಡ್ಬೇಕಾಗಿರುವಂತ ವಿಷಯ ಇದೆ. ಸೊ ಮೇ ಬಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ಕ್ಲಿಯರ್ ಆಗಿ ಇಲಾಖೆ ಸುತ್ತೋಲೆ ಬಂದ್ರೆ ಗೊತ್ತಾಗ್ತದೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೂ ಜಕಾರಿ ಅಕಾಡೆಮಿಯನ್ನ ಇನ್ನುವರೆಗೆ ಯಾರು ಫಾಲೋ ಅಪ್ ಮಾಡಿಲ್ಲ ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವರು ಜಕಾರಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತಿನ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್. ಹಾಗೂ ಈ ಒಂದು PDF ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇರ್ತದೆ, ಅಲ್ಲಿಂದ ತಗೊಳ್ಳೋ 150 ಪೇಜಸ್ಗಳು ಏನು ಸಮಗ್ರವಾಗಿರುವಂತಹ ಶೈಕ್ಷಣಿಕ ಮಾರ್ಗದರ್ಶಿಯನ್ನ ತಗೊಳ್ಳೋ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಜೈ ಹಿಂದ್.